ಸಮೇತನಾಡಿನಲ್ಲಿ ನಮ್ಮ ಯಲ್ಲಪ್ಪನವರು ನಾವು ಗಿರಿ ಯಲ್ಲಪ್ಪ ಅಂತ ಕರಿತೀವಿ. ಅದು ನಿಕ್ ನೇಮು, ಅವರ ತಾತ ಹೆಸರು. ಅದನ್ನು ಯಾರಾದರೂ ಕರೆದ್ರೆ ಯಾರು ಯಲ್ಲಪ್ಪ ಅಂದರೆ ಗಿರಿನ ಅಂತಾರೆ. ಅವ್ರ ಕುಟುಂಬಕ್ಕೆ ಬಂದಿದೆ ಗಿರಿ ಯಲ್ಲಪ್ಪ ಅಥವಾ ಗಿರಿ ರಮೇಶ್, ಏನೋ ಒಂದು ಹೆಸರು ಗಿರಿ ಅಂತಲೇ ಶುರುವಾಗುತ್ತೆ. ಹಿಂದೆ 3 ವರ್ಷದಿಂದ ಭಾಳ ಅದ್ದೂರಿಯಾಗಿ ಮಾಡಿದರು. ಕಬಡ್ಡಿ ಟೂರ್ನಮೆಂಟು ನೈಟ್ ಫುಲ್ ಎಲ್ಲ ಇತ್ತು. ಆ ಟೈಮಲ್ಲಿ ಆಚರಣೆ ಇದನ್ನು ಹೇಳ್ಬೇಕಂದ್ರೆ ಈ ದಿವಸ ಸರಳವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅದು ಎಲ್ಲ ಅವರ ಸ್ನೇಹಿತರ ಒತ್ತಾಯದ ಮೇರೆಗೆ ಮಾಡ್ತಾಯಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟು ಅದ್ದೂರಿಯಾಗಿ ಹಿಂದೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದರು. ಅವ್ರದ್ದು ಏನಂದರೆ, ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅದಕ್ಕೆಲ್ಲ ಗಮನ ಕೊಟ್ಟು ನಮ್ಮೂರಲ್ಲಿ ಕೆಲಸ ಮಾಡಿಸಿದ್ದಾರೆ. ಜೊತೆಗೆ ಊರನ್ನ ಒಂದು ಬೇರೆ ಯಾವುದೇ ರೀತಿ ಗೊಂದಲ ಇಲ್ಲದೇ ಮುಂದೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇಷ್ಟು ಜನ ನಮ್ಮೂರಲ್ಲಿ ಯುವಕರಿದ್ರೇನೋ ಎಲ್ಲ ಒಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಊರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಹೇಳೋದಿಷ್ಟೇ, ಊರಿನಲ್ಲಿ ಒಂದು ಶಾಂತಿ ಕಾಪಾಡಬೇಕು. ಎರಡನೇದು, ಊರಿನ ಹುಡುಗರನ್ನ ನಾನು ನೋಡ್ತಾ ಇದ್ದೀನಿ, ಈವ್ನಿಂಗು ವಾಲಿಬಾಲು ಆಡಿಸ್ತಾ ಇರ್ತಾರೆ. ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ನನ್ನ ಕರೆದು, ಅಣ್ಣ ವಾಲಿಬಾಲ್ ಆಡಿದ್ದೀವಿ, ಅವರಿಗೆ ಪ್ರೈಸ್ ಕೊಡೋಣ ಅಂತ ಕರೆದು ಹೇಳಿದ್ರು. ಸಂತೋಷ ಆಯಿತು. ಹುಡುಗರಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೊಡಿಸ್ತಾ ಇದ್ದಾರೆ. ಎಲ್ಲ ಹುಡುಗರು ಇಲ್ಲಿ ಸೇರ್ಕೊಂಡಿದ್ದಾರೆ. ಇಲ್ಲಿ ತಾರತಮ್ಯ ಏನಿಲ್ಲ ಸಮೇತನಲ್ಲಿ. ಆದ್ದರಿಂದ ನಮ್ಮ ಯಲ್ಲಪ್ಪನವ್ರಿಗೆ ಮತ್ತು ಅವರ ಜೊತೆಯಲ್ಲಿ ಯಾರು ಹುಟ್ಟುಹಬ್ಬಕ್ಕೆಲ್ಲ ಸೇರಿದ್ದಾರೆ ಎಲ್ಲ ಜೊತೆಗಾರರಿಗೆ ಈ ದಿವಸ ಯಲ್ಲಪ್ಪನವ್ರ ಪರವಾಗಿ ನಾನು ಅವರಿಗೆ ಸಂತೋಷ ವ್ಯಕ್ತಪಡಿಸ್ತೇನೆ. ಇವತ್ತು ಏನು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಯಲ್ಲಪ್ಪನವರ ಒಂದು ಹುಟ್ಟುಹಬ್ಬನ ಅವರ ಬಂಧು ಬಳಗ ಇರ್ಬೋದು, ಮತ್ತು ಸ್ನೇಹಿತರು ಇರ್ಬೋದು, ಅಭಿಮಾನಿಗಳಿರ್ಬೋದು, ಮತ್ತು ನಮ್ಮ ಸಮೇತನಹಳ್ಳಿ ಸೊಣ್ಣಣ್ಣರು ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಸಂದೇಶರು ಇರ್ಬೋದು, ಇವತ್ತು ಎಲ್ಲರೂ ಸೇರಿ ಇವತ್ತು ಅಭಿಮಾನಿಗಳಿಂದ ಅಭಿಮಾನದ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದೇವರು ನಿಜವಾಗ್ಲೂ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಕೊಟ್ಟು ಮತ್ತು ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗಿ ಜನರ ಸೇವೆ ಮಾಡಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಿಕಟಪೂರ್ವ ಗ್ರಾಮ ಪಂಚಾಯತಿ ಸದಸ್ಯರು ಸಮೇತನಹಳ್ಳಿ ಯಲ್ಲಪ್ಪಣ್ಣವ್ರದ್ದು ಅದ್ಧೂರಿಯಾಗಿ ಜನ್ಮದಿನಾಚರಣೆಯನ್ನು ಆಚರಿಸಿದ್ದು. ಯಲ್ಲಪ್ಪಣ್ಣವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಸೂರ್ಯಣ್ಣವರು, ಚಿನ್ನಣ್ಣವರು ಮತ್ತು ಅನೇಕ ಗಣ್ಯರು ಬಂದು ಯಲ್ಲಪ್ಪಣ್ಣವ್ರನ್ನ ಆಶೀರ್ವಾದ ಮಾಡೋಂಥ ಕೆಲಸ ಮಾಡಿದ್ದಾರೆ. ನಾವು ಅವರ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀವಿ. ತುಂಬ ಅದ್ಧೂರಿಯಾಗಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಇಂಥ ಒಂದು ಜನ್ಮದಿನಾಚರಣೆಗಳನ್ನ ಇನ್ನೂ ಒಂದು 100 ಜನ್ಮದಿನಾಚರಣೆಗಳನ್ನ ಆಚರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಜೊತೆಗೆ ಬರುವಂಥ ಎಲ್ಲ ಚುನಾವಣೆಗಳನ್ನು ಗೆಲ್ಲಿ ಅವ್ರ ಜೊತೆ ನಾವು ಸದಾ ನಿರಂತರವಾಗಿ ಅವ್ರ ಜೊತೆ ಇರ್ತೀವಿ. ಯಾವ ಥರ ಎಂಥ ಸಮಯದಲ್ಲಿ ಬೇಕಾದರೂ ನಮ್ಮ ಬೆಂಬಲ ನೇರವಾಗಿ ನಮ್ಮ ಯಲ್ಲಪ್ಪಣ್ಣವ್ರು ಕೊಡ್ತೀವಿ ಅಂತ ಹೇಳ್ತೇನೆ. ಎಲ್ರಿಗೂ ಜೈ ಭೀಮ್, ನಮಸ್ಕಾರ. ಇವತ್ತೇನು ನಮ್ಮ ಸಮೇತನಹಳ್ಳಿ ಯಲ್ಲಪ್ಪ ಅಂತಲೇ ಹೆಸರುವಾಸಿ. ಯಾಕೆಂದರೆ ಯಲ್ಲಪ್ಪ ಅಂದರೆ 100 ಜನ ಇರ್ಬೋದು, ಆದರೆ ಸಮೇತನಹಳ್ಳಿ ಯಲ್ಲಪ್ಪ ಅಂದರೆ ತುಂಬ ಹೆಸರುವಾಸಿ. ಇಡೀ ರಾಜ್ಯದಲ್ಲಿ ಹಲವಾರು ಯುವಕರನ್ನು ಬೆಳೆಸಿರುವಂಥ ಒಂದು ಹೃದಯವಂತ, ಜೊತೆಗೆ ಸಮಾಜ ಸೇವೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ನೋಡ್ದಂಗೆ ನಾವು ಸುಮಾರು 25 ವರ್ಷಗಳಿಂದ ನಮ್ಮ ಯಲ್ಲಪ್ಪನ ನಾವಿಬ್ಬರು ಸ್ನೇಹಿತರು. ನಮ್ಮ ಸೂರ್ಯ ಅವರು ಆಗ್ಬೋದು, ನಮ್ಮ ಬ್ರದರ್ಸ್ ಆಗ್ಬೋದು, ನಮ್ಮ ಸಂದೇಶ್ ಬ್ರದರ್ ಆಗ್ಬೋದು, ಎಲ್ಲರೂ ಈ ಭಾಗದಲ್ಲಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ವಿಶೇಷವಾಗಿ ಈ ಒಂದು ಹೊಸಕೋಟೆ ತಾಲೂಕಿಗೆ ಹೆಸರುವಾಸಿಯಾದಂಥ ಯಲ್ಲಪ್ಪನವರು ಈ ಭಾಗದಲ್ಲಿ ಇವತ್ತೇನು ಅವರ ಜನ್ಮದಿನ ಅನ್ನೋದಕ್ಕಿಂತ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಡವರಿಗೆ ಅನ್ನದಾನ ಆಗಿರ್ಬೋದು, ಸೀರೆ ವಿತರಣೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ವಿಚಾರ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಹಲವಾರು ಕಬಡ್ಡಿ ಸ್ಪೋರ್ಟ್ಸು ಹಲವಾರು ರೀತಿಯಲ್ಲಿ, ಆಮೇಲೆ ಸುಮಾರು ಕ್ಯಾಂಪ್ಗಳನ್ನು ಸಹ ಮಾಡಿದ್ದಾರೆ ನನ್ನ ಸಹೋದರರು. ಅವ್ರಿಗೆ ಇನ್ನೂ ಆರೋಗ್ಯ ಭಾಗ್ಯ ಕೊಡಲಿ, ಅವ್ರ ಸುಖ ಶಾಂತಿ ದೇವರು ಅವ್ರಿಗೆ ಕಣಿಸ್ಲಿ, ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಇರಲಿ. ನಾವೆಲ್ಲರೂ ಸದಾ ಅವ್ರಿಗೆ ಅಣ್ಣ ತಮ್ಮಂದರಾಗಿದ್ದೀವಿ, ಇರ್ತೀವಿ ಕೂಡ. ಈ ಜೀವ ಇರೋವರೆಗೂ ಅವ್ರ ಜೊತೆಗೆ ನಾವು ಇರ್ತೀವಿ. ಅವ್ರಿಗೆ ಜನ್ಮದಿನದ ಶುಭಾಶಯಗಳು, ಒಳ್ಳೆಯದಾಗಲಿ. ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ದಿವಸ ಸಮೇತನಹಳ್ಳಿಯಲ್ಲಿ ಭಾಳ ಅದ್ಧೂರಿಯಾಗಿ ನಮ್ಮ ಗಜಪಡೆ ಮಿತ್ರಮಂಡಳಿ ಏನು ನಮ್ಮ ಯಲ್ಲಪ್ಪನವರ ಒಂದು ಸ್ನೇಹ ಬಳಗ ಇವತ್ತು ಭಾಳ ಅದ್ಧೂರಿಯಾಗಿ ವೈಭವಯುತವಾಗಿ ಇವತ್ತು ಯಲ್ಲಪ್ಪನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಈಗಾಗಲೇ ಯಲ್ಲಪ್ಪನವರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು
ಸಮೇತನಹಳ್ಳಿ ಗ್ರಾಮದಲ್ಲಿ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಸುಮಾರು ಒಂದು 4.5 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಸಮಾಜಮುಖಿಯಾಗಿ ಸಮೇತನಹಳ್ಳಿ ಗ್ರಾಮದ ಸುತ್ತಮುತ್ತ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಲ್ಲಿ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಶರತ್ ಬಚ್ಚೇಗೌಡರ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತು ಒಂದು ಸಂಘಟನಾತ್ಮಕವಾಗಿ ಸಮೇತನಹಳ್ಳಿಯಲ್ಲಿ ಅವರದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಯುವ ನಾಯಕ. ಈ ಒಂದು ಏನು ಅವರಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ಇವತ್ತು ಇಷ್ಟೊಂದು ಜನ ಅಪಾರ ಸಂಖ್ಯೆಯಲ್ಲಿ ಬಂದು ಆಶೀರ್ವದಿಸಿ ಅವರಿಗೆ ಒಂದು ಶುಭಾಶಯ ಕೋರಿದ್ದೀರಾ. ತಮ್ಮೆಲ್ಲರಿಗೂ ಸಹ ನಾನು ವಂದಿಸ್ತಾ ಯಲ್ಲಪ್ಪನವರು ಮುಂದಿನ ದಿವಸದಲ್ಲಿ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರನ್ನು ಆಶೀರ್ವದಿಸ್ತಕ್ಕೆ ಬಂದಿರತಕ್ಕಂಥ ಎಲ್ಲ ಅವರ ಮಿತ್ರರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ದಿನ ಏನು ಇಲ್ಲಿ ಜಾತ್ರೆ ಥರ ಸೇರೋ ಜನ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರ್ತ್ಡೇ ಮಾಡ್ಕೊಬೇಕಂದ್ರೆ ಇಷ್ಟನೇ ಇರಲ್ಲ. ಯಾವಾಗೂ ಮಂತ್ರಾಲಯ ಈ ಥರ ದೇವಸ್ಥಾನಗಳು ತಿರುಗ್ತಾರೆ. ಈ ಸರಿ ಏನೇ ಮಾಡಿದ್ರೂ ನೀವು ಎಲ್ಲೂ ಆಚೆ ಹೋಗ್ಬೇಡ್ರಿ ಅಂತ ಅಭಿಮಾನಿಗಳು ಅವ್ರ ಹತ್ರ ಬೇಡಿಕೆ ಇಟ್ಟು ನೀವು ಇರೇಬೇಕು, ನಾವು ಮಾಡಬೇಕಂತ ಇಷ್ಟು ಜನ ಸೇರಬೇಕಂದ್ರೆ ಜನ ಸೇವೆ ಮಾಡವ್ರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಹಿರಿಯ ಮುಖಂಡರು ನಮ್ಮ ಸಣ್ಣಪ್ಪಣ್ಣವರಾಗಿರ್ಬೋದು ಎಲ್ಲರೂ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಅವ್ರ ಆಶೀರ್ವಾದದಲ್ಲಿ. ಹಾಗೆ ವರ್ಷಕ್ಕೆ ಸಮೇತನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಆಗ್ಬೋದು, ವಾಲಿಬಾಲ್ ಟೂರ್ನಿಮೆಂಟ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಪ್ರತಿಯೊಂದು ಮಾಡ್ತಾರೆ. ಸಮಾಜ ಸೇವೆದಲ್ಲೇ ಇದ್ದಾರೆ. ಯಾಕಂದರೆ ಸುಮಾರು ಜನ ಹಳಬರೆಲ್ಲ ನಿಂತಿದ್ರು ಪಂಚಾಯತಿ ಮೆಂಬರ್ಗೆ. ಅವರೆಲ್ಲ ಸುಮಾರು ಜನ ಸೋತ್ಬಿಟ್ರು. ಆದ್ರೂ ಇವ್ರ ಹೆಸರು ಎಲ್ಲರ ಹತ್ರನೂ ಒಳ್ಳೆಯ ಹೆಸರು ಪಡೆದಿದ್ದಾರೆ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರ ಹತ್ರನೂ ತುಂಬ ಬಾಂಧವ್ಯನೂ ಇದೆ. ಒಳ್ಳೆಯ ಹೆಸರು ಪಟ್ಟಿದ್ದಾರೆ. ಏರಿಯಾಗಳಲ್ಲಿ ಕಾಂಕ್ರೀಟ್ ರೋಡ್ ಇರ್ಬೋದು, ಮೋರಿಗಳಿರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ಕೋವಿಡ್ ಟೈಮಲ್ಲಿ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ನಾನು ಬಂದು ಅವ್ರ ಜೊತೆಯಲ್ಲಿ ಓಡಾಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೇರಲಿ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಜನಗಳ ಪರವಾಗಿ ತಿಳಿಸ್ತೀನಿ. ಯಲ್ಲಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ. ಮತ್ತು ಇದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರವರು ಮುಂದೆ ಇದೇ ರೀತಿ ಗ್ರಾಮದಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿ. ಮತ್ತು ಇವತ್ತೇನು ಈ ಒಂದು ಹುಟ್ಟುಹಬ್ಬದಲ್ಲಿ ನಮ್ಮ ಗ್ರಾಮದ ಬಡವರಿಗೆ ಒಂದು ಸೀರೆ ವಿತರಣೆ ಮಾಡಿದ್ದಾರೆ ಮತ್ತು ಅನಾಥಾಶ್ರಮಕ್ಕೆ ಹೋಗಿ ಬೆಳಗ್ಗೆ ಹಣ್ಣು ಹಂಪುಗಳನ್ನು ನೀಡಿದ್ದಾರೆ. ಅದೇ ರೀತಿ ಸಮಾಜ ಸೇವೆಯನ್ನು ಮಾಡಲಿ, ಒಳ್ಳೆಯದಾಗಲಿ. ಅವ್ರಿಗೆ ದೇವರು ಮತ್ತೊಮ್ಮೆ ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಎಲ್ಲ ಅವರು ಅಂದ್ಕೊಂಡಂಗೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಸಿಗಲಿ ಎಂದು ಹಾರೈಸ್ತಾನೆ. ಈ ಥರದಂಥ ಯಲ್ಲಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಅವರು ಮುಂದೆ ಇದರಲ್ಲಿ ಅವರು ಪಂಚಾಯಿತಿ ಇದರಲ್ಲಿ ಅವ್ರನ್ನೊಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ಆಶಿಸ್ತೀವಿ. ಬಂದಂಥ ಎಲ್ಲ ಸ್ನೇಹಿತರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಹಾಗೂ ನನ್ನ ಬಂಧು ಬಳಗ, ಹಿತೈಷಿ, ನಮ್ಮ ನಾಯಕರುಗಳು, ನಮ್ಮ ಶರತ್ ಬಚ್ಚೇಗೌಡನ ಫಾಲೋವರ್ಸು ಯಾರ್ಯಾರಿದ್ದಾರೆ ಎಲ್ಲ ನಾಯಕರುಗಳು ಬಂದು ನನಗೆ ಶುಭ ಹಾರೈಸಿ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ನನಗೆ ಎಲ್ಲರೂ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಆ ದೇವರ ಹತ್ರ ಬೇಡ್ಕೊತೀನಿ. ಬೆಳಗ್ಗೆ ನನ್ನ ಸ್ನೇಹಿತರು ಹಾಗೂ ಹಿತೈಷಿಗಳು ಎಲ್ಲರೂ ಸೇರಿ ನನ್ನ ಜೊತೆ ಅವ್ರ ಬೆಂಬಲದಿಂದ ಅನಾಥಾಶ್ರಮಕ್ಕೆ, ಸ್ಕೂಲ್ಗೆ ಎಲ್ಲ ಊಟ ಸಿಹಿ ಹಂಚಿ ಎಲ್ಲ ವ್ಯವಸ್ಥೆ ಎಲ್ಲರೂ ಮಾಡಿದ್ದಾರೆ. ಆಮೇಲೆ ಸೀರೆಗಳು ಕೊಟ್ಟಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು, ನಮ್ಮ ಲೀಡರ್ಗಳು, ನಮ್ಮ ಸೊಣ್ಣಣ್ಣವರು, ನಮ್ಮ ಮರಣ್ಣವರು, ಅದೇ ರೀತಿ ನಮ್ಮ ಬುದ್ಧೇಶ್ವರ ಪ್ರಕಾಶ್ ಅಣ್ಣವರು ಇರ್ಬೋದು, ಎಲ್ಲ ಲೀಡರ್ಗಳು, ನಮ್ಮ ಚೇರ್ಮನ್ ಕಾಂತಣ್ಣವರು, ಇದೇ ರೀತಿ ಎಲ್ಲ ಮುಖಂಡರುಗಳು, ಹೊಸಕೋಟೆ ತಾಲೂಕಿನ ಎಲ್ಲ ಮುಖಂಡರುಗಳು ಬಂದು ಹಾರೈಸಿ ನನಗೆ ಬೆಂಬಲ ಸೂಚಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನನಗೆ ಎಲ್ಲರ ಆಶೀರ್ವಾದ ಇರಲಿ ಅಂತ ಆ ದೇವರ ಹತ್ರ ಬೇಡ್ಕೊತೀನಿ.